ನಿತ್ಯಾನಂದ ಅಂಥೇಳಿ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಜೊತೆ ಆಡಿ ಬೆಳೆದಂಥ ಹುಡುಗ. ಈ ಹುಣಸೂರಿನಲ್ಲಿ ಮಹೀಂದ್ರ ಕಂಪ್ನಿನಲ್ಲಿ ಬ್ರ್ಯಾಂಚ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾರೆ. ತುಂಬ ಒಳ್ಳೆ ಹುಡುಗ. ನಾವೆಲ್ಲ ಸುಮಾರು ಒಂದು 40 ವರ್ಷದಿಂದ ನಾವು ಜೊತೆಲೇ ಬೆಳೆದಂಥವ್ರು. ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಹೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂಥೇಳಿ ವಿಷಯ ಬಂತು. ಆಮೇಲೆಲ್ಲ ಬಂದು ನೋಡಿದ್ಮೇಲೆ ಅವರ ಅಣ್ಣ ನವೀನ್ ಅಂಥೇಳಿ ಅವ್ರು ಬಂದು ಬಾಡಿನ ನೋಡಿದಾಗ ಅವ್ರಿಗೆ ಕುತ್ತಿಗೆನಲ್ಲಿ ಕೆನ್ನೆನಲ್ಲೆಲ್ಲ ಗಾಯ ಆಗಿರೋದು, ರಕ್ತ ಬಂದಿರೋದು ಮತ್ತು ಕುತ್ತಿಗೆನಲ್ಲಿ ಮಾರ್ಕ್ ಇರೋದು ಅವೆಲ್ಲ ಅವ್ರು ಅಬ್ಸರ್ವ್ ಮಾಡಿಬಿಟ್ಟು ಇದು ಯಾಕೋ ಡೌಟ್ ಬರ್ತಿದೆ ನನಗೆ, ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಏನೋ ಮಾಡಿದ್ಯಮ್ಮ ನೀನು ಅಂತೇಳಿ ತಕ್ಷಣ ಇಮಿಡಿಯೇಟಾಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರೆಲ್ಲ ಬಂದು ಆಮೇಲೆ ಇಂಟ್ರಾಗೇಷನ್ ಮಾಡಿ ಗಂಡ ಹೆಂಡತಿ ಇಬ್ಬರೇ. ಏನೂ ಇಲ್ಲ, ಅವ್ರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ತಿಲ್ಲ. ನಮ್ಮ ಜೊತೆ ಎಲ್ಲ ಮದುವೆ ಆದಮೇಲೆ ಹುಡುಗ ನಮ್ಮ ಜೊತೆ ಕಾಂಟ್ಯಾಕ್ಟೇ ಬಿಟ್ಬಿಟ್ಟ. ಇಬ್ಬರೇ ಇದ್ದರು. ಯಾವಾಗ ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗುತ್ತೆ ಅಷ್ಟೇ. ಮದುವೆ ಒಂದು 10 ವರ್ಷದ ಮೇಲೆ ಆಗಿದೆ ಮದುವೆ. ಮಕ್ಕಳಿಗೆ ಇಲ್ಲ, ವಿಚಾರಕ್ಕೆ ಏನು ಗಲಾಟೆ ಇಲ್ಲ. ಒಟ್ಟಲ್ಲಿ ಮಾಮೂಲಿ ಗಂಡ ಹೆಂಡತಿ ಜಗಳ ಅಷ್ಟೇ. ಯಾವಾಗಾರು ಒಂದ್ಸಲ ಜಗಳ ಆಗೋದು ಬಿಟ್ಟರೆ ಆ ಥರದ್ದೇನು ಡೆವಲಪ್ಮೆಂಟ್ಸ್ ಇಲ್ಲ. ಯಾರೂ ಬರ್ತಿಲ್ಲ. ಹೌದೌದು, ಎಲ್ಲ ಬಂದಿದ್ದಾರೆ. ವಿಚಾರ ನಮಗೆಲ್ಲ ಬೆಳಗ್ಗೆ 6 ಗಂಟೆ 6:30 ಗೊತ್ತಾಯಿತು. ಸ್ನೇಹಿತರಿಗೆಲ್ಲ ಫೋನ್ ಮಾಡಿ 4:30 ಫೋನ್ ಮಾಡಿ ಹೇಳಿಯಾರಂತೆ. ಅವರೆಲ್ಲ ಬಂದು ನೋಡಿದ್ದಾರೆ. ನೋಡಿದಷ್ಟೊತ್ತಿಗೆ ಹೊರಟಾಗೋದು. ಈ ಡೌಟ್ ಬಂದಿದೆ ಯಾವಾಗ ಪೊಲೀಸವರು ಒಂದು 8 ಗಂಟೆ 9 ಗಂಟೆ ಮೇಲೆ ಪೊಲೀಸವ್ರು ಬಂದರು. ಡೌಟ್ ಬಂದಿದ್ದು ಅವ್ರ ಅಣ್ಣ ಬಂದ ಮೇಲೆ 8:30 ಬಂದರು. ಅವ್ರ ಅಣ್ಣ ಬಂದ ಮೇಲೆ ಅವರು ಮಾಮೂಲಿ ಬಾಡಿನ ರೂಮಿಂದ ಹಾಲಿಗೆ ಶಿಫ್ಟ್ ಮಾಡಿದಾಗ ಅವ್ರಿಗೆ ರಕ್ತ ಎಲ್ಲ ಕಾಣಿದೆ. ಸೊ ಏನೋ ರಕ್ತ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ ಬಂದವರು ಪೊಲೀಸ್ ಕುತ್ತಿಗೆನಲ್ಲಿ ಕೆನ್ನೆನಲ್ಲಿ ರಕ್ತದ ಕಲೆ ಇತ್ತಂತೆ, ಕುತ್ತಿಗೆನಲ್ಲಿ ಮಾರ್ಕ್ ಇತ್ತು ಅಂತ ಹೇಳಿ ಪೊಲೀಸ್ನವ್ರಿಗೆ. ಏನೂ ಇಲ್ಲ. ಅದೇನು ಏನು ಯಾರಿಗೂ ಈ ಬೀದಿನಲ್ಲಿ ಯಾರಿಗೂ ಒಂದು ಚೂರು ಸೌಂಡ್ ಆಗಲಿ ಏನೂ ಗೊತ್ತೇ ಇಲ್ಲ ಯಾರಿಗೂ. ಬೆಳಗ್ಗೆ 6 ಗಂಟೆಗೆ ಆ ಅಮ್ಮ ಅಳಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿತ್ತು. ಅಲ್ಲಿದ್ದಂಗೆ ಯಾರಿಗೂ ಗೊತ್ತಿಲ್ಲ. ಏನಪ್ಪ ಕುಡಿಯೋದು ಮಾಮೂಲಿ ಅಕೇಶನ್ಸಲ್ಲಿ ತಗೋತಿದ್ರು ಅಂತಾರೆ. ಬಟ್ ಏನು ಆ ಥರದ್ದು ನಮ್ಮ ಗಮನಕ್ಕೇನು ಬಂದಿಲ್ಲ. ಅನನ್ಯ ಅಂತ ಏನಿಲ್ಲ. ಯಾರು? ಇದೇ ಮನೆ ಇದೆ, ಸ್ವಂತ ಮನೆ. ನನಗೆ ಇವತ್ತಿನ ಬೆಳಗ್ಗೆ ಪ್ರಕಾಶ್ ಅಂತ ನನ್ನ ಫ್ರೆಂಡ್, ಅವ್ರ ಫ್ರೆಂಡು ಇಲ್ಲೇ ಪಕ್ಕದಲ್ಲಿ ಇದ್ದವರು. ಈಗ ಕಾಮಾಕ್ಷಿ ಆಸ್ಪತ್ರೆ ಎಲ್ಲ ಮನೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬಂದರು ಇದ್ದಕ್ಕಿದ್ದಂಗೆ ಬಂದು ಬಾಗಿಲು ಕೊಟ್ಟು ನನಗೆ ಹೇಳಿದ್ರು ಹಿಂಗೆ ನಿತ್ಯಾನಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹಂಗೆ ನನಗೆ ಮಾಹಿತಿ ಗೊತ್ತಾಗಿದ್ದು ತಕ್ಷಣ ನಾನೇನು ಮಾಡಿದೆ, ನಾನು ಇಲ್ಲಿ ಬಂದು ನಮಗೆ ಅವ್ರ ರಿಲೇಟಿವ್ಸ್ಗೆ ಎಲ್ಲರಿಗೂ ನಾನು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಆಗ ಅವ್ರ ಮಿಸ್ಸಸ್ ಕೇಳಿದಾಗ ಏನಾಯಿತು ಅಂದಾಗ 2 ಗಂಟೆ ಅಷ್ಟೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಕಾಮಾಕ್ಷಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು. ಆಮೇಲೆ ಅವ್ರು ಡ್ರಿಂಕ್ಸ್ ಮಾಡಿದ್ರು ಅಂತ ನೋಡಲಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟರು. ನಾವೇನೇನು ಜಾಸ್ತಿ ಫೀಲಿಂಗ್ಸಲ್ಲಿ ಇರ್ತಲ್ಲ, ನಾವೇನು ಜಾಸ್ತಿ ಮಾತಾಡೋಕ್ಕೆ ನಮಗೆ ಅದೇ ಅವರು ಆ ಕಡೆ ರೂಮಿಂದ ಈ ಕಡೆಗೆ ಬಾಡಿ ಶಿಫ್ಟ್ ಮಾಡಿ ಹಾಲ್ಗೆ ಹಾಕುವಾಗ ಅವರ ಬ್ರದರ್ ಟೀಮ್ ಇದು ಫ್ರೆಂಡ್ಸ್ ಇದ್ರಲ್ಲ, ಅವ್ರು ಮಲಗಿಸುವಾಗ ಇಲ್ಲೊಂದು ಸ್ವಲ್ಪ ಏನೋ ಮಾರ್ಕ್ ಆದಂಗೆ ಇತ್ತು. ಆವಾಗ ಡೌಟ್ ಬಂದಿತ್ತು ಅಷ್ಟೇ. ಎಲ್ಲ ಅವರ ಬ್ರದರ್ ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರದ್ದು ಫ್ಯಾಮಿಲಿ ವಿಚಾರಗಳು ಗೊತ್ತಿಲ್ಲ. ನಾವು ಅವ್ನು ಮದುವೆ ಆದಮೇಲೆ ಆಲ್ಮೋಸ್ಟ್ ಅವನ ಜೊತೆ ನಾನು ಅವಾಯ್ಡ್ ಮಾಡಿದ್ದೆ ಜಾಸ್ತಿ. ಚಿಕ್ಕದ್ರಿಂದ ಇಲ್ಲಿ ಬಂದಾಗ ನಾನು ಕ್ಲೋಸ್. ತಪ್ಪು ನಾವು ತಪ್ಪು ಅಂತ ಹೇಳ್ತೀವಿ. ಯಾರೇ ಆಗಿದ್ರು ಶಿಕ್ಷೆ ಆಗಬೇಕು, ಆ ಥರ ನಾನು ಹೇಳ್ತೀನಿ. ಹೌದು, ತುಂಬ ಶಾಕಿಂಗ್ ಅನಿಸುತ್ತೆ. ಯಾಕಂದರೆ ನಾವು ಬಂದು ನೋಡಿದ್ದಾಗ ಅವ್ರದ್ದು ಮುಖ ನೋಡಿದಾಗಲೇ ನಮಗೊಂಥರ ಈ ಥರನೂ ಈ ಥರ ಅನಿಸ್ತಾ ಇದೆ. ನಮಗೆ ಗೊತ್ತಾಗಲಿಲ್ಲ. ಈಗ ಎಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಹೆಂಗಂತೇಳಿ.